ಹಾಯ್ ಫ್ರೆಂಡ್ಸ್, ಬನ್ನಿ ಪ್ಯಾಕಿಂಗ್ ಮಾಡ್ತಾ ಮಾತಾಡುವ. ನನಗೆ ಇವತ್ತು ಕೆಲವು ಹೇರ್ ಆಯಿಲ್ ಮತ್ತು ಲಿಪ್ ಬಾಮ್ನ ಆರ್ಡರ್ ಬಂದಿತ್ತು. ಹಾಗೆ ಅದನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೇನೆ. ಈ ಆರ್ಡರ್ ಎಲ್ಲ ಕೊರಿಯರ್ ಮಾಡಲಿಕ್ಕೆ ಇರೋದಲ್ಲ, ಅಂದರೆ ನಮ್ಮ ಊರು ಕಾಸರಗೋಡಲ್ಲೇ ಮತ್ತು ಕೆಲವೊಂದು ನಮ್ಮನ ಮನೆಯ ಸೈಡ್, ಆ ಸೈಡ್ನ ಕೆಲವು ಕಸ್ಟಮರ್ಗೆ ಕೊಡಲಿಕ್ಕೆ ಇದ್ದದ್ದು. ಆ ಪ್ರಾಡಕ್ಟ್ಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೇನೆ. ಈ ಕೊರಿಯರ್ ಕವರ್ನಲ್ಲಿ ಪ್ಯಾಕ್ ಮಾಡಿದರೆ ಏನೋ ಒಂದು ರೀತಿ ಸಮಾಧಾನ, ಅಂದರೆ ಪ್ರಾಡಕ್ಟ್ ಎಲ್ಲ ಸೇಫ್ ಆಗಿರ್ತದಂತ. ನಮ್ಮ ಊರಲ್ಲೇ ಆರ್ಡರ್ಸ್ ಬಂದಿದ್ರು ನಾನು ಹೀಗೆ ಸೇಫಾಗಿ ಪ್ಯಾಕ್ ಮಾಡಿ ಈ ಪ್ರಾಡಕ್ಟನ್ನೆಲ್ಲ ಕೊಡ್ತೇನೆ. ಇವತ್ತು ನನಗೆ ಜಾಸ್ತಿ ಇದ್ದದ್ದು ಹೇರ್ ಆಯಿಲ್ನ ಆರ್ಡರ್ಸ್. ಹಾಗಾಗಿ ಹೇರ್ ಆಯಿಲ್ ಬಾಟಲ್ನ ಕ್ಯಾಪೆಲ್ಲ ಟೈಟ್ ಮಾಡಿ ಅದನ್ನು ಚಂದ ಬಬಲ್ ರ್ಯಾಪ್ ಮಾಡಿ ಗಮ್ ಟೇಪ್ ಎಲ್ಲ ಹಾಕಿ ನಾನು ಪ್ಯಾಕ್ ಮಾಡಿ ಅವರಿಗೆ ಕೊಡೋದು. ಮನೆ ಹತ್ತಿರದ ಕಸ್ಟಮರ್ಸ್ ಆದರೆ ಕೆಲವರು ಅವರೇ ಬಂದು ಪ್ರಾಡಕ್ಟ್ಗಳನ್ನು ತಗೊಂಡು ಹೋಗ್ತಾರೆ, ಇಲ್ಲಾಂದರೆ ಕೆಲವು ಕಸ್ಟಮರ್ಗಳು ನಾನು ಕೊಂಡೋಗಿ ಕೊಡ್ತೇನೆ. ಇನ್ನು ಸ್ವಲ್ಪ ದೂರದವರಾದರೆ ಅವರಿಗೆ ಪರಿಚಯ ಇರೋ ಶಾಪಲ್ಲಿ ಕೊಡಲಿಕ್ಕೆ ಹೇಳ್ತಾರೆ. ಹಾಗೆ ನಾನು ಪ್ರಾಡಕ್ಟ್ಗಳನ್ನು ಸೇಲ್ ಮಾಡ್ತೇನೆ. ಇದರಲ್ಲಿ ಕೆಲವು ಆರ್ಡರ್ಸ್ ಅಮ್ಮನ ಮನೆ ಕಡೆ ಇರುವ ಕಸ್ಟಮರ್ಗಳಿಗೆ ಕೊಡಲಿಕ್ಕೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಹಾಗೆ ಒಂದು ಕಸ್ಟಮರ್ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಸಿಗ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಅವರದ್ದು ಕೂಡ ಪ್ಯಾಕ್ ಮಾಡಿ ತಗೊಂಡೆ. ಫೈನಲಿ ಎಲ್ಲ ಆರ್ಡರ್ಸ್ ಪ್ಯಾಕ್ ಮಾಡಿ ಆಯಿತು. ಆದರೆ ಇವತ್ತು ನಾನು ಪ್ಯಾಕ್ ಮಾಡಿದಕ್ಕಿಂತ ಹೆಚ್ಚು ಆ ಗಮ್ ಟೇಪಿನ ಸೈಡ್ ಹುಡುಕ್ಲಿಕ್ಕೆ ತುಂಬ ಹೊತ್ತು ತಗೊಂಡೆ. ಹಾಗೆ ಇವತ್ತಿನ ಎಲ್ಲ ಆರ್ಡರ್ಸ್ ಪ್ಯಾಕ್ ಮಾಡಿ ಆಯಿತು. ಮಧ್ಯಾಹ್ನ ಊಟ ಆದಮೇಲೆ ಬಸ್ ಸ್ಟ್ಯಾಂಡ್ನಲ್ಲಿ ಆ ಕಸ್ಟಮರ್ನ ಪ್ರಾಡಕ್ಟ್ ಎಲ್ಲ ಕೊಟ್ಟು ನೇರ ನಾವು ಹೊರಟದ್ದು ಅಮ್ಮನ ಮನೆಗೆ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.